ಪ್ರೈಸ್ ಲಾರ್ಡ್. ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವಿನ್ನು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಸ್ವಾಮಿಯ ಹೆಸರಿನಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಈ ದಿನವೂ ಕೂಡ ದೇವರ ವಾಕ್ಯನ ಕೇಳುವುದರಲ್ಲಿ ನಾವೆಲ್ಲರೂ ತುಂಬ ಆಸಕ್ತಿಯಿಂದ ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಆಗಿರೋಣ. ದೇವರು ತನ್ನ ವಾಕ್ಯದ ಮೂಲಕ ಪ್ರತಿದಿನ ಪ್ರತಿ ಕ್ಷಣ ನಮ್ಮೊಂದಿಗೆ ಮಾತಾಡುವ ದೇವರಾಗಿದ್ದಾರೆ. ಅದರಿಂದ ನಮ್ಮ ಜೀವಿತಗಳಲ್ಲಿ ದೇವರ ವಾಕ್ಯ ನಮ್ಮ ಜೀವಿತವನ್ನು ಬದಲಾಯಿಸುವಂಥದ್ದಾಗಿದೆ. ನಂತರ ದೇವರ ವಾಕ್ಯನ ನಾವು ಆಸಕ್ತಿಯಿಂದ ಕೇಳುವಾಗ ಅನೇಕ ವಿಷಯಗಳ ಮೇಲೆ ನಾವು ಜಯವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಮುಂದಿರುವ ಸಮಯ ದೇವರ ವಾಕ್ಯ ನಮ್ಮೊಂದಿಗೆ ಮಾತಾಡಲಿಕ್ಕಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರತಿನಿತ್ಯ ನೀವು ನಮ್ಮೊಂದಿಗೆ ಮಾತಾಡಿದ ಹಾಗೆ ಈ ದಿನವೂ ಕೂಡ ನಮ್ಮೊಂದಿಗೆ ಮಾತಾಡಿರಿ. ನಿಮ್ಮ ವಾಕ್ಯದ ಮೂಲಕ ನೀವು ನಮ್ಮನ್ನು ಮಾತಾಡಿ ದೇವರೇ ಎಚ್ಚರಿಸಿರಿ ಸ್ವಾಮಿ. ನಿಮ್ಮ ವಾಕ್ಯದ ಮೂಲಕ ನಾವು ಮಾತಾಡುವಾಗ ನಮ್ಮಲ್ಲಿ ಧೈರ್ಯ ಉಂಟಾಗ್ತದೆ. ಪ್ರತಿ ದಿನಗಳು ಕರ್ತನೆ ನಿನ್ನ ವಾಕ್ಯವೇ ನಮಗೆ ಜೀವವಾಗಿದೆ. ಈ ದಿನವೂ ಕೂಡ ನಿನ್ನ ವಾಕ್ಯವೇ ನಮಗೆ ಜೀವವಾಗಿ ಮಾರ್ಪಡಲಿ. ನಮ್ಮ ಸೋಲಿನಲ್ಲಿ, ನಮ್ಮ ದುಃಖದಲ್ಲಿ, ನಮ್ಮ ವೇದನೆಯಲ್ಲಿ, ನಮ್ಮ ಕಷ್ಟದಲ್ಲಿ, ನಮ್ಮ ಸಂಕಟದಲ್ಲಿ, ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ನಿನ್ನ ವಾಕ್ಯವೇ ನಮಗೆ ಧೈರ್ಯವಾಗಿದೆ. ಅದರಿಂದ ನೀವು ಮತ್ತೊಂದು ಆವರ್ತಿ ನಮ್ಮೊಂದಿಗೆ ಮಾತಾಡಿರಿ. ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿರಿ. ಮುಂದಿರುವ ಸಮಯ ನೀವು ನಮ್ಮೊಂದಿಗೆ ಮಾತಾಡುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ, ದೇವರ ವಾಕ್ಯದೊಂದಿಗೆ ಸಮಯವನ್ನು ಕಳೀರಿ ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಸ್ವಲ್ಪ ಸಮಯ ಮುಂದೆ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ದೇವರ ವಾಕ್ಯದೊಂದಿಗೆ ಸಮಯವನ್ನು ಕಳೀರಿ. ದೇವರ ವಾಕ್ಯದೊಂದಿಗೆ ನಾವು ಸಮಯವನ್ನು ಕಳೆಯುವಾಗ ನಮಗೆ ಸಂತೋಷವನ್ನು ಕಂಡುಕೊಳ್ಳಿಕ್ಕೂ ಸಮಾಧಾನವನ್ನು ಕಂಡುಕೊಳ್ಳಿಕ್ಕೂ ಸಾಧ್ಯವಾಗ್ತದೆ. ನಮ್ಮ ಸಮಯ ಅನ್ನುವಂಥದ್ದು ತುಂಬ ಅಮೂಲ್ಯವಾದದ್ದು. ಒಂದು ಬಾರಿ ನಮ್ಮ ಸಮಯ ನಮ್ಮಿಂದ ನಷ್ಟಪಟ್ಟು ಹೋಗೋದಾದರೆ ಅದನ್ನು ತಿರುಗಿ ಪಡ್ಕೊಳ್ಳಿಕ್ಕೆ ನಮಗೆ ಎಂದಿಗೂ ಆಗಲ್ಲ. ಅದರಿಂದ ಅಮೂಲ್ಯವಾದ ಸಮಯವು ದೇವರ ವಾಕ್ಯದೊಂದಿಗೆ ಕಳೆಯೋರಾಗಿರಬೇಕು. ದೇವರ ವಾಕ್ಯದೊಂದಿಗೆ ನಮ್ಮ ಅಮೂಲ್ಯವಾದ ಸಮಯವನ್ನು ಕಳೆಯುವಾಗ ಶ್ರೇಷ್ಠವಾದ ಕಾರ್ಯಗಳನ್ನು ದೇವರಿಂದ ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಆಧಾರಿತವಾಗಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಕೀರ್ತನೆಗಳು 1 ಅದರ 2ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಅದರಂತೆ ಅವನ ಕಾರ್ಯಗಳೆಲ್ಲವೂ ಸಫಲವಾಗುವುದು. ಇಲ್ಲಿ ನಾವು ಕೀರ್ತನೆಯಲ್ಲಿ ಓದಿಕೊಂಡಿದ್ದೇವೆ, ಯೆಹೋವನ ಧರ್ಮಶಾಸ್ತ್ರ ಅಂದರೆ ದೇವರ ವಾಕ್ಯವನ್ನ ಹಗಲು ಇರುಳು ಧ್ಯಾನ ಮಾಡಬೇಕೆಂಬುದಾಗಿ ಕೀರ್ತನೆಗಾರನು ಬರೆದು ಹೇಳಿದಿರೋದನ್ನು ನಾವು ನೋಡ್ತೇವೆ. ಹಗಲು ಇರುಳು ಅದನ್ನು ಧ್ಯಾನ ಮಾಡುತ್ತಿರುವನು ಅವನು ಎಷ್ಟೋ ಧನ್ಯನು. ಅಂದರೆ ದೇವರ ವಾಕ್ಯದೊಂದಿಗೆ ರಾತ್ರಿ ಆಗಿರ್ಬೋದು, ಹಗಲಾಗಿರ್ಬೋದು, ನಾವು ಸಮಯವನ್ನು ಕಳೆಯುವಾಗ ನಾವು ಧನ್ಯರಾಗಿ ಮಾರ್ಪಡ್ತೇವೆ. ಈ ಲೋಕದಲ್ಲಿ ಮನುಷ್ಯರು ಅನೇಕ ಸಮಯವನ್ನು ವ್ಯರ್ಥ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಅನೇಕರು ಮನುಷ್ಯರೊಂದಿಗೆ ಸಮಯವನ್ನು ಕಳೀತಾರೆ, ಮತ್ತು ದೂರ ವೀಕ್ಷಣೆಗಳಲ್ಲಿ ಮತ್ತು ವ್ಯರ್ಥವಾದ ಮಾತುಗಳಲ್ಲಿ ಬೇರೆ ಬೇರೆ ಅನೇಕ ವಿಷಯಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಕೀರ್ತನೆಗಾರನು ಅದರ 1ನೇ ವಚನದಲ್ಲಿ ಹೀಗೆ ಹೇಳ್ತಿದ್ದಾನೆ: ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಎಷ್ಟೋ ಧನ್ಯನು. ಅಲ್ಲಿ ಕೀರ್ತನೆಗಾರನು ಹೇಳ್ತಿದ್ದಾನೆ, ದುಷ್ಟನ ಆಲೋಚನೆಯಂತೆ ನಡೆಯಬಾರದು. ಅಂದರೆ ಈ ಕಾಲಘಟ್ಟಗಳಲ್ಲಿ ದುಷ್ಟನು ನಮಗೆ ಆಲೋಚನೆಯನ್ನು ಕೊಡ್ಲಿಕ್ಕಾಗಿ ಸಮಯ ನೋಡುತ್ತಿರುವಾಗ ನಾವು ಸಮಯ ಸದುಪಯೋಗ ಪಡಿಸಿಕೊಳ್ಳದೆ ಹೋದರೆ, ಒಂದು ವೇಳೆ ಸಮಯವನ್ನು ದೇವರ ವಾಕ್ಯದೊಂದಿಗೆ ನಾವು ಕಳೆಯದೆ ಹೋದರೆ, ದುಷ್ಟನು ನಮ್ಮ ಆಲೋಚನೆಯಲ್ಲಿ ತನ್ನ ಆಲೋಚನೆಯನ್ನು ತಂದು ಏನು ಮಾಡ್ತಾನೆ, ಬಿತ್ತುವವನಾಗಿರ್ತಾನೆ. ಈ ಕಾಲಘಟ್ಟಗಳಲ್ಲಿ ನಾವು ನೋಡೋದಾದ್ರೆ ದುಷ್ಟನು ತನ್ನ ಆಲೋಚನೆಯನ್ನು ಪೂರೈಸಲಿಕ್ಕಾಗಿ ಯಾರು ಸಿಗ್ತಾರೆ ಎಂಬುದಾಗಿ ಹುಡುಕ್ತಾ ಇದ್ದಾನೆ. ಅದರಲ್ಲೂ ಚರ್ಚ್ಗೆ ಹೋಗೋರನ್ನ, ದೇವರ ಮಕ್ಕಳಾಗಿ ಜೀವಿಸೋರನ್ನ, ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಪ್ರಯತ್ನ ಮಾಡೋರನ್ನ ಹೆಚ್ಚು ಬೀಳಿಸಲಿಕ್ಕೆ, ತನ್ನ ಆಲೋಚನೆಯಲ್ಲಿ ನಡೆಸಲಿಕ್ಕೆ, ದುಷ್ಟನ ಆಲೋಚನೆಯಲ್ಲಿ ನಡೆಸಲಿಕ್ಕೆ ಸಮಯವನ್ನು ನೋಡುತ್ತಿರುವಾಗ, ಪ್ರಿಯರೇ, ನಾವಾದರೂ ದೇವರ ವಾಕ್ಯದೊಂದಿಗೆ ನಮ್ಮ ಸಮಯವನ್ನು ಕಳೆಯೋದಾದರೆ ದುಷ್ಟನ ಆಲೋಚನೆಯನ್ನು ತಿಳಿದು ನಾವು ಜಯಿಸ್ಬೋದು. ನಮ್ಮ ಪ್ರಭುವಾದ ಯೇಸು ಸ್ವಾಮಿ ಉಪವಾಸ ಪ್ರಾರ್ಥನೆಯ ನಂತರವಾಗಿ ಸೈತಾನನು ತಂದ ಶೋಧನೆಯನ್ನು ದೇವರ ವಾಕ್ಯದ ಮೂಲಕ ಜಯಿಸಿದ್ದನ್ನು ನಾವು ನೋಡ್ತೇವೆ.
ಸೈತಾನನು ಯೇಸು ಸ್ವಾಮಿಯನ್ನು ಶೋಧಿಸಲಿಕ್ಕೆ ಬಂದಾಗ ಯೇಸು ಸ್ವಾಮಿ ಏನು ಮಾಡ್ತಿದ್ದಾರೆ, ದೇವರ ವಾಕ್ಯವನ್ನು ಉಪಯೋಗಿಸಿಕೊಂಡು ಅದನ್ನು ಜಯಿಸಿದ್ದನ್ನು ನಾವು ನೋಡ್ತೇವೆ. ದುಷ್ಟನು ತನ್ನ ಆಲೋಚನೆಯನ್ನು ಯೇಸು ಸ್ವಾಮಿಯಲ್ಲಿ ಪೂರೈಸಲಿಕ್ಕೆ ಬಂದಾಗ ಅಥವಾ ನೆರವೇರಿಸಲಿಕ್ಕೆ ಬಂದಾಗ ತನ್ನ ಆಲೋಚನೆಯನ್ನು ಹೇಳಿಕೊಂಡು ಬರ್ತಾ ಇದ್ದಾನೆ. ಒಂದನೇದಾಗಿ ತನ್ನ ಆಲೋಚನೆ ಹೇಳ್ತಾ ಇದ್ದಾನೆ, ನಿನ್ನ ಕೈಯಲ್ಲಿದೆಯಲ್ಲ ಕಲ್ಲು, ಅದನ್ನು ರೊಟ್ಟಿ ಮಾಡು, ತಿನ್ನು, ನಿನಗೆ ಹೊಟ್ಟೆ ಹಸಿವಾಗಿದೆಯಲ್ಲ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ರೊಟ್ಟಿ ತಿಂದ ಮಾತ್ರದಿಂದ ಮನುಷ್ಯನು ಬದುಕುವುದಿಲ್ಲ, ದೇವರಿಂದ ಬರುವ ಪ್ರತಿಯೊಂದು ಮಾತಿನಲ್ಲಿಯೂ ಕೂಡ ಜೀವವಿದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿ ಆ ಆಲೋಚನೆಯನ್ನು ಜಯಿಸಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ನಾವು ದೇವರ ವಾಕ್ಯದೊಂದಿಗೆ ಸಮಯವನ್ನು ಕಳೆಯುವಾಗ ದುಷ್ಟನ ಆಲೋಚನೆಯನ್ನು ನಾವು ಜಯಿಸ್ಬೋದು. ದುಷ್ಟನು ಅನೇಕ ಆಲೋಚನೆಗಳನ್ನು ತನ್ನ ಆಲೋಚನೆಗಳನ್ನು ನಮ್ಮಲ್ಲಿ ನೆರವೇರಿಸಬೇಕೆಂಬುದಾಗಿ ತಂದಾಗ ನಾವು ಜಯಿಸಬೇಕಂದ್ರೆ ನಮಗೆ ವಾಕ್ಯದ ತಿಳುವಳಿಕೆ ಇರಬೇಕು, ವಾಕ್ಯದ ಅಂಶಗಳು ನಮಗೆ ಗೊತ್ತಿರಬೇಕು, ವಾಕ್ಯದೊಂದಿಗೆ ನಾವು ಹೆಚ್ಚು ಸಮಯವನ್ನು ಕಳೆಯೋರಾಗಿರಬೇಕು. ವಾಕ್ಯದೊಂದಿಗೆ ಹೆಚ್ಚು ಸಮಯನ ನಾವು ಕಳೆಯೋದಾದರೆ ಕುಟುಂಬದಲ್ಲಿ ಬರುವ ಅನೇಕ ಶೋಧನೆಗಳನ್ನು ನಾವು ಜಯಿಸಿ ಮುಂದೆ ಹೋಗ್ಬೋದು. ಯಾಕೆ ಈ ಕಾಲಘಟ್ಟಗಳಲ್ಲಿ ಕುಟುಂಬಗಳೆಲ್ಲ ವಿಭಾಗ ಆಗ್ತಾ ಇದೆ, ಕುಟುಂಬದಲ್ಲಿ ಗಲಿಬಿಲಿಗಳು, ಕುಟುಂಬದಲ್ಲಿ ಅಸಮಾಧಾನ, ಕುಟುಂಬದಲ್ಲಿ ಸಮಾಧಾನವಾಗಿ ಇರ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ದುಷ್ಟನು ತನ್ನ ಆಲೋಚನೆಯನ್ನು ಕುಟುಂಬದಲ್ಲಿ ಪೂರೈಸಲಿಕ್ಕಾಗಿ ಆತನು ಪ್ರಯತ್ನಿಸ್ತಾ ಇದ್ದಾನೆ. ಅದಕ್ಕೆ ಕುಟುಂಬ ಏನು ಮಾಡ್ತಿದೆ, ಅವಕಾಶ ಕೊಡ್ತಿದೆ. ಯಾಕೆಂದರೆ ದೇವರ ವಾಕ್ಯದ ಪರಿಜ್ಞಾನ ಇಲ್ಲ. ದೇವರ ವಾಕ್ಯದೊಂದಿಗೆ ಕುಟುಂಬಗಳು ಈ ಸಮಯಗಳಲ್ಲಿ ಸಮಯವನ್ನು ಕಳೀತಾ ಇಲ್ಲ. ಕುಟುಂಬ ಏನಾಗ್ತಾ ಇದೆ, ಹೆಚ್ಚು ತಮ್ಮ ಇಷ್ಟದ ಪ್ರಕಾರ ಲೋಕಕ್ಕನುಸಾರವಾಗಿ ಸಮಯವನ್ನು ವ್ಯರ್ಥ ಮಾಡ್ತಾ ಇದೆ. ಕುಟುಂಬಗಳಲ್ಲಿ ದೇವರ ವಾಕ್ಯದ ಬೇರು ಇರೋದಾದರೆ, ದೇವರ ವಾಕ್ಯದಲ್ಲಿ ಕುಟುಂಬ ಬೇರೂರಿರೋದಾದರೆ ಏನೇ ಸೈತಾನನು ಶೋಧನೆಗಳನ್ನು ತಂದರೂ ಕೂಡ ಜಯಿಸಿ ಮುಂದೆ ಹೋಗ್ಬೋದು. ಒಂದು ವೇಳೆ ವಾಕ್ಯದಲ್ಲಿ ಕುಟುಂಬ ಬೇರೂರಿಲ್ಲ ಅಂದರೆ ಗಂಡನಾಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರು ದೇವರ ವಾಕ್ಯದಲ್ಲಿ ಬೇರೂರಿರಲ್ವೋ ಅವರು ದುಷ್ಟನ ಆಲೋಚನೆಗೆ ಒಳಗಾಗ್ತಾರೆ. ದುಷ್ಟನ ಆಲೋಚನೆಗೆ ಒಳಗಾದಾಗ ದುಷ್ಟನ ಕುಯುಕ್ತಿಗೆ ಅವ್ರು ಏನಾಗ್ತಾರೆ, ಬಿದ್ದು ಹೋಗ್ತಾರೆ. ಇದಕ್ಕೆ ಇಲ್ಲಿ ಕೀರ್ತನೆಗಾರನ ಹೇಳ್ತಾ ಇದ್ದಾನೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ನಾವು ದುಷ್ಟರ ಆಲೋಚನೆಗೆ ನಮ್ಮ ಅವಕಾಶವನ್ನು ಕೊಡಬಾರ್ದು, ಮತ್ತೆ ಪಾಪಾತ್ಮರ ದಾರಿಯಲ್ಲಿ ನಿಂತುಕೊಳ್ಬಾರ್ದು, ಧರ್ಮ ನಿಂದಕರೊಡನೆ ಕೂತುಕೊಳ್ಬಾರ್ದು. ಅಂದ್ರೆ ಅರ್ಥ, ನಾವು ಸಮಯವನ್ನ ಈ ರೀತಿಯಾಗಿ ವ್ಯರ್ಥ ಮಾಡಬಾರ್ದು. ನಾವು ಅದನ್ನ ಬಿಟ್ಟು ಕೀರ್ತನೆಗಾರನ 2ನೇ ವಚನದ ಹೇಳ್ತಾ ಇದ್ದೇನೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ನಾವೇನ್ ಮಾಡಬೇಕು, ಧ್ಯಾನಿಸುವಂತವರಾಗಿರ್ಬೇಕು. ದೇವರ ವಾಕ್ಯವನ್ನು ನಾವು ಹೆಚ್ಚು ಧ್ಯಾನ ಮಾಡುವಾಗ ಅನೇಕ ಕಾರ್ಯಗಳನ್ನು ನಾವು ಜಯವಾಗಿ ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ದೇವರ ವಾಕ್ಯ ನಮ್ಮೊಳಗಡೆ ಎಷ್ಟು ಕಾರ್ಯ ಮಾಡ್ತದೋ ಅಷ್ಟು ನಮಗೆ ಜಯ ಸಿಗ್ತದೆ. ಯೇಸು ಸ್ವಾಮಿ ಕೂಡ ದೇವರ ವಾಕ್ಯದ ಮೂಲಕವಾಗಿಯೇ ಸೈತಾನನ ಶೋಧನೆಯನ್ನು ನಾವು ಜಯಿಸಿದ್ದನ್ನು ನಾವು ನೋಡ್ತೇವೆ. ಪ್ರಿಯರೇ, ದೇವರ ವಾಕ್ಯ ನಾವು ಎಷ್ಟು ಆಳವಾಗಿ ನಮ್ಮ ಮನಸ್ಸಿನಲ್ಲಿ ಬೇರೂರ್ಲಿಕ್ಕೆ ನಾವು ಅವಕಾಶ ಕೊಡ್ತೀವೋ ಅಷ್ಟು ನಮ್ಮ ಜೀವಿತದಲ್ಲಿ ನಾವು ಪ್ರವೀಣರಾಗಿ ಬಲಿಷ್ಠರಾಗಿ ಮಾರ್ಪಡ್ತೇವೆ. ನಂತರ ಕೀರ್ತನೆಗಾರನ ಹೇಳ್ತಾ ಇದ್ದೇನೆ, ಅವರು ಹೇಗಿರ್ತಾರೆ ಎಂಬುದಾಗಿ ನಾವು ನೋಡೋದಾದರೆ ಅವರ ಬಗ್ಗೆ ಕೀರ್ತನೆಗಾರನ ಹೇಳ್ತಾ ಇರುವಂಥದ್ದು, ಅವರು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರುವರು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲ ಸಫಲವಾಗುವುದು, ಅವರ ಕಾರ್ಯಗಳೆಲ್ಲ ಸಫಲವಾಗ್ತದೆ. ಅವರು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರೋ ಮರದ ಆಗಿರ್ತಾರೆ. ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರೋ ಮರ ಹೇಗಿರ್ತದೆ ಹೇಳಿ, ಯಾವಾಗಲೂ ಹಸಿರಾಗಿರ್ತದೆ, ಯಾವಾಗಲೂ ಅದರ ಎಲೆ ಬಾಡುವುದೇ ಇಲ್ಲ. ಯಾಕೆಂದರೆ ಅದಕ್ಕೆ ನೀರಿನ ತ್ಯಾವದ ಅಂಶ ಯಾವಾಗಲೂ ಸಿಗ್ತಾ ಇರ್ತದೆ. ಯಾಕೆ ಆ ನೀರಿನ ತ್ಯಾವ ಅಂಶ ಬೇಕಂದ್ರೆ ಆ ಗಿಡಕ್ಕೆ ಹಸಿರಾಗಿರ್ಲಿಕ್ಕೆ ನೀರು ತುಂಬ ಪ್ರಾಮುಖ್ಯವಾಗಿದೆ. ನೀರು ಒಂದು ಮರಕ್ಕೆ ಎಷ್ಟು ಪ್ರಾಮುಖ್ಯವಾಗಿದೆಯೋ ಅಷ್ಟು ಒಂದು ಆತ್ಮಿಕ ಜೀವಿಸುವಂಥ ಪ್ರತಿಯೊಂದು ವ್ಯಕ್ತಿಗೂ ದೇವರ ವಾಕ್ಯ ಅಷ್ಟು ಅಗತ್ಯವಾಗಿದೆ. ಯಾರು ದೇವರ ವಾಕ್ಯದೊಂದಿಗೆ ಜೀವನ ನಡೆಸ್ತಾರೋ, ದೇವರ ವಾಕ್ಯದೊಂದಿಗೆ ಸಮಯವನ್ನು ಕಳೀತಾರೋ ಅವರು ಕೂಡ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗೆ ಇರುವರು. ನೀರಿನ ಕಾಲುವೆಗಳ ಬಳಿಯಲ್ಲಿ ಅಂತ ಹೇಳೋದಾದರೆ ವಾಕ್ಯದೊಂದಿಗೆ ಬೆಳೆಯುವವರು ಈ ರೀತಿಯಾಗಿರ್ತಾರೆ. ಅವರ ಎಲೆ ಬಾಡುವುದೇ ಇಲ್ಲ. ಅಂದರೆ ಅವರ ಜೀವನ ಎಷ್ಟೇ ವೇದನೆ, ಕಷ್ಟ, ನೋವು, ಸಂಕಟ ಬಂದಾಗಿಯೂ ಅವರು ವಾಕ್ಯದೊಂದಿಗೆ ಜೀವನ ನಡೆಸೋದ್ರಿಂದ ಎಂದಿಗೂ ಬಾಡಿ ಹೋಗುವುದಿಲ್ಲ, ಅಂದರೆ ಸೋತು ಹೋಗುವುದಿಲ್ಲ ಅಂತ ಅದರ ಅರ್ಥ. ಯಾವ ವಿಷಯದಲ್ಲೂ ಬಿದ್ದು ಹೋಗುವುದಿಲ್ಲ, ಯಾವ ವಿಷಯದಲ್ಲೂ ನಿರಾಶೆಗೊಳ್ಳುವುದಿಲ್ಲ. ಯಾಕೆ ಅಂದರೆ ನೀರಿನ ತ್ಯಾವದ ಅಂಶ ಅವರನ್ನು ಯಾವಾಗಲೂ ಪ್ರೋತ್ಸಾಹ ಪಡಿಸ್ತಾ ಇರ್ತದೆ. ಯಾರು ಒಂದು ಆತ್ಮಿಕ ಜೀವಿತದಲ್ಲಿ ದೇವರ ವಾಕ್ಯವನ್ನು ಹೆಚ್ಚು ಅನುಸರಿಸ್ತಾರೋ, ದೇವರ ವಾಕ್ಯದೊಂದಿಗೆ ಒಂದು ಸಂಬಂಧವನ್ನು ಇಟ್ಟುಕೊಂಡಿರ್ತಾರೋ, ದೇವರ ವಾಕ್ಯದೊಂದಿಗೆ ಜೀವನವನ್ನು ಮುಂದೆ ಕಟ್ಟುಕೊಳ್ತಾ ಇರ್ತಾರೋ ಅವರು ಎಂದಿಗೂ ಸೋತು ಹೋಗುವುದಿಲ್ಲ, ಬಾಡಿ ಹೋಗುವುದಿಲ್ಲ, ಬೇಸರಗೊಳ್ಳುವುದಿಲ್ಲ, ನಿರಾಶೆಗೊಳ್ಳುವುದಿಲ್ಲ. ಕಾರಣ ಏನು ಗೊತ್ತಾ, ದೇವರ ವಾಕ್ಯ ಅವರನ್ನು ಯಾವಾಗಲೂ ಪ್ರೋತ್ಸಾಹಿಸ್ತಾ ಇರ್ತದೆ. ನಿನ್ನ ಜೀವಿತದಲ್ಲಿ ಎಲ್ಲವೂ ನಾನು ಜಯವಾಗಿ ಮಾಡಿಕೊಡ್ತೇನೆ ಎಂಬುದಾಗಿ ದೇವರ ವಾಕ್ಯ ಅವರೊಂದಿಗೆ ಮಾತಾಡಿ ಅವರನ್ನು ಬಲಪಡಿಸಿ ಅವರನ್ನು ಪ್ರೋತ್ಸಾಹ ಮಾಡೋದ್ರಿಂದ
ಎಂದಿಗೂ ಸೋತು ಹೋಗುವುದಿಲ್ಲ. ಅದರಿಂದ ಪ್ರಿಯರೇ, ನಾವು ದೇವರ ವಾಕ್ಯದೊಂದಿಗೆ ನಮ್ಮ ಸಮಯವನ್ನು ಕಳೆಯೋಣ. ದೇವರ ವಾಕ್ಯದೊಂದಿಗೆ ನಮ್ಮ ಸಮಯವನ್ನು ಕಳೆಯುವಾಗ ನಮಗೆ ಆನಂದವಿದೆ. ಅದಕ್ಕೆ ಕೀರ್ತನೆಗಾರನ ಹೇಳ್ತಾ ಇರೋದು, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುತ್ತಾ, ಅಂದ್ರೆ ದೇವರ ವಾಕ್ಯದಲ್ಲಿ ಆನಂದ ಪಡುತ್ತಾ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಎಷ್ಟೋ ಧನ್ಯನು. ನಾವೆಲ್ಲರೂ ಧನ್ಯರಾಗಬೇಕಂದ್ರೆ ದೇವರ ವಾಕ್ಯದೊಂದಿಗೆ ನಮ್ಮ ಸಮಯವನ್ನ ನಾವು ಕಳೆದ್ರೆ ಸಾಕು. ದೇವರ ವಾಕ್ಯವನ್ನು ಓದೋದು, ದೇವರ ವಾಕ್ಯನ ಧ್ಯಾನ ಮಾಡೋದು, ದೇವರ ವಾಕ್ಯನ ಎಲ್ಲಾ ಸಮಯ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳೋದು. ಏನು ಹೇಳ್ತಾ ಇದೆ ದೇವರ ವಾಕ್ಯ, ನನ್ನ ಬಗ್ಗೆ ಏನು ಮಾತಾಡ್ತಾ ಇದೆ, ಈ ವಾಕ್ಯದ ರಹಸ್ಯ ಏನು ಎಂಬುದಾಗಿ ಹೆಚ್ಚು ನಮ್ಮ ಧ್ಯಾನ ದೇವರ ವಾಕ್ಯದ ಬಗ್ಗೆಯೇ ಆಗೋದಾದ್ರೆ ದೇವರ ವಾಕ್ಯ ನಮ್ಮೊಳಗಡೆ ಆಳವಾಗಿ ಕ್ರಿಯೆ ಮಾಡ್ತದೆ. ಈ ಕಾಲಘಟ್ಟಗಳಲ್ಲಿ ದೇವರ ವಾಕ್ಯನ ಓದುವಂಥವರೇ ಕಡಿಮೆ ಆಗಿದ್ದಾರೆ. ದೇವರ ವಾಕ್ಯವನ್ನು ಹೆಚ್ಚು ಓದಿದ್ರೇನೆ ರೀ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಬೆಳೆದು ಬರಲಿಕ್ಕೆ ಸಾಧ್ಯ. ಯಾಕೆ ಹೆಚ್ಚು ಓದಲಿಕ್ಕೆ ಜನರಿಗೆ ಆಗ್ತಾ ಇಲ್ಲ? ಚರ್ಚ್ಗೆ ಹೋಗೋರಿಗೆ, ಆತ್ಮಿಕ ಮಂಡಲದಲ್ಲಿರೋರಿಗೆ, ದೇವರ ಮಕ್ಕಳೆಂಬುದಾಗಿ ಗುರುತಿಸಲ್ಪಡೋರಿಗೆ ಯಾಕೆ ಪ್ರತಿನಿತ್ಯ ದೇವರ ವಾಕ್ಯವನ್ನು ಓದ್ಲಿಕ್ಕೂ ದೇವರ ವಾಕ್ಯದೊಂದಿಗೆ ಸಮಯವನ್ನು ಕಳೀಲಿಕ್ಕೂ ಆಗ್ತಾ ಇಲ್ಲ ಅಂದ್ರೆ ಬೇರೆ ಬೇರೆ ಕಾರ್ಯಗಳಲ್ಲಿ ಸಿಲುಕಿಕೊಂಡಿದ್ದಾರೆ. ಸಮಯವೇ ಅವ್ರಿಗೆ ಸಿಗ್ತಾ ಇಲ್ಲ. ಬೇರೆ ಲೋಕದ ವಿಷಯಗಳು, ಲೋಕದ ವ್ಯವಹಾರಗಳು, ಲೋಕದ ಅನೇಕ ಗಲಿಬಿಲಿಗಳು ಮನಸ್ಸಿನಲ್ಲಿ ತುಂಬಿಕೊಂಡಿರೋದ್ರಿಂದ 1 ಗಂಟೆ ಅಲ್ಲ, 10 ನಿಮಿಷ ಕೂಡ ವಾಕ್ಯವನ್ನು ಓದ್ಲಿಕ್ಕೂ ದೇವರ ವಾಕ್ಯದೊಂದಿಗೆ ಸಮಯ ಕಳೀಲಿಕ್ಕೂ ಅವ್ರಿಗೆ ಸಮಯವಿಲ್ಲ. ಯಾಕೆ? ಬೆಳಗ್ಗೆ ಎದ್ದಿದ್ದ ತಕ್ಷಣನೇ ಕೆಲಸ, ಸಂಜೆ ಮಲಗೋದು, ಬೆಳಗ್ಗೆ ಎದ್ದೇಳೋದು, ಕೆಲಸ ಮಾಡೋದು, ಇಷ್ಟೇ ಸೀಮಿತವಾಗಿದೆ. ಮತ್ತೆ ಆತ್ಮಿಕ ಜೀವಿತದಲ್ಲಿ ಎಲ್ಲೂ ಬೆಳೆದು ಬರಲಿಕ್ಕೆ ಸಾಧ್ಯ? ಆತ್ಮಿಕ ಜೀವಿತದಲ್ಲಿ ನಾವು ಕುಂದಿ ಹೋಗಿರ್ತೇವೆ. ನಮಗೆ ಗೊತ್ತಿಲ್ಲದೆ ದೇವರ ವಾಕ್ಯದ ಸಾನ್ನಿಧ್ಯ ನಮ್ಮೊಂದಿಗೆ ಇಲ್ಲದೆ ಹೋದ್ರೆ, ದೇವರ ವಾಕ್ಯದ ಆ ಸಂಬಂಧ ನಮ್ಮೊಂದಿಗೆ ಇಲ್ಲದೆ ಹೋದ್ರೆ ಆತ್ಮಿಕ ಜೀವಿತದಲ್ಲಿ ತುಂಬಾ ತಣ್ಣನ ಅವಸ್ಥೆಯಲ್ಲಿ ಇರ್ತೀವಿ. ಅದಕ್ಕೆ ಕೀರ್ತನೆಗಾರನು ಹೇಳ್ತಾ ಇದ್ದೇನೆ, ಅವರು ಅಂದ್ರೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುತ್ತಾ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವರು ಯಾರಾಗಿದ್ದಾರಂತೆ? ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರೋ ಮರದ ಹಾಗೆ ಇರುವರು. ಪ್ರಕಟಣೆ 1:3 ನಾವು ನೋಡ್ತೇವೆ, ಯೆಹೋವನ ಧರ್ಮಶಾಸ್ತ್ರ ಅಂದ್ರೆ ಈ ವಾಕ್ಯವನ್ನ, ಪ್ರವಾದನೆ ವಾಕ್ಯವನ್ನ ಓದುವವನು, ಕೇಳುವವನು, ಅದನ್ನ ಕೈಗೊಂಡು ನಡೆಯುವವನು ಧನ್ಯನೆಂಬುದಾಗಿ. ಓದಬೇಕು, ಕೇಳಬೇಕು, ಅದನ್ನ ಕೈಗೊಂಡು ನಡಿಬೇಕು. ದೇವರ ವಾಕ್ಯ ಓದ್ಲಿಕ್ಕೆ ಇರುವಂಥದ್ದು. ಫಸ್ಟ್ ಆಫ್ ಆಲ್ ವಾಕ್ಯನ ನಾವು ಓದಬೇಕು. ಓದಿದ್ರೇನೆ ನಮ್ಗೆ ಅರ್ಥ ಆಗುವಂಥದ್ದು. ನಂತರ ಕೇಳಬೇಕು. ನಾವು ಏನು ಓದ್ತಾ ಇದೀವಿ ಅದನ್ನು ನಮ್ಮ ಕಿವಿ ಆರ ಕೇಳುವ ಹಾಗೆ ನಾವು ಓದಬೇಕು. ಓದುವಾಗಲೇ ಹೆಚ್ಚಾಗಿ ಧ್ಯಾನ ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದು. ಅದು ಮತ್ತೆ ನಮಗೆ ಏನು ವಾಕ್ಯ ಬೋಧಿಸ್ತದೋ ಅದನ್ನು ಕೈಗೊಂಡು ನಡಿಬೇಕು. ಪ್ರಿಯರೇ, ದೇವರ ವಾಕ್ಯದೊಂದಿಗೆ ನಮ್ಮ ಸಮಯವನ್ನು ಕಳೆಯೋಣ. ಅಮೂಲ್ಯವಾದ ಸಮಯವನ್ನು ಎಲ್ಲೆಲ್ಲೋ ವ್ಯರ್ಥವಾಗಿ ಕಳೆಯದೆ, ಸಣ್ಣ ಪುಟ್ಟ ಕೆಲಸದಲ್ಲಿ ಸಿಲುಕಿಕೊಂಡು ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡದೆ, ದೇವರ ವಾಕ್ಯವನ್ನು ಓದೋದನ್ನು ಬಿಟ್ಟು ಬಿಡದೆ ದೇವರ ವಾಕ್ಯನ ಪ್ರತಿದಿನ ಓದೋಣ. ಪ್ರತಿದಿನ ದೇವರ ವಾಕ್ಯದೊಂದಿಗೆ ಸಮಯ ಕಳೆಯೋಣ. ಇನ್ನಿತರ ಕೆಲಸ ಪ್ರತಿದಿನ ಇರ್ತದೆ, ಆದರೆ ನಮಗೆ ಅದರ ನಿಮಿತ್ತ ದೇವರ ವಾಕ್ಯನ ನಾವು ಅಲಕ್ಷ್ಯ ಮಾಡೋದು ಬೇಡ. ದೇವರ ವಾಕ್ಯದಲ್ಲಿರುವಂಥ ಧ್ಯಾನವನ್ನು ನಾವು ಬಿಟ್ಟು ಬಿಡೋದು ಬೇಡ. ದೇವರ ವಾಕ್ಯದೊಂದಿಗೆ ನಮ್ಮ ಧ್ಯಾನವನ್ನು ನಾವು ಮಾಡೋಣ. ದೇವರ ವಾಕ್ಯದೊಂದಿಗೆ ನಮ್ಮ ಸಮಯವನ್ನು ಕಳೆಯೋಣ. ದೇವರ ವಾಕ್ಯದೊಂದಿಗೆ ಒಂದು ಸಂಬಂಧವನ್ನು ನಾವು ಬೆಳೆಸಿಕೊಳ್ಳೋಣ. ದೇವರ ವಾಕ್ಯದೊಂದಿಗೆ ಒಂದು ಸಂಬಂಧ ಇಲ್ಲದೆ ಹೋದರೆ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಸೋಲುಗಳನ್ನು ಕಂಡು ಬರಬೇಕಾಗ್ತದೆ. ಸೈತಾನನು ತರುವಂಥ ದುಷ್ಟ ಆಲೋಚನೆಗೆ ಬಿದ್ದು ಹೋಗಬೇಕಾಗಿ ಬರ್ತದೆ. ನಮ್ಮ ಪ್ರಭುವಾದ ಯೇಸು ಸ್ವಾಮಿ ನಮಗೆ ಉತ್ತಮವಾದ ಒಂದು ಮಾದರಿಯನ್ನು ತೋರಿಸಿದ್ದಾರೆ. ದೇವರ ವಾಕ್ಯದ ಮೂಲಕವೇ ಸೈತಾನನ ಸಕಲ ಆಲೋಚನೆಗಳನ್ನು ಜಯಿಸಲಿಕ್ಕೆ ಸಾಧ್ಯ. ದೇವರ ವಾಕ್ಯ ಎಂಬ ಕತ್ತಿ ನಾವು ಹಿಡಿಯದೆ ಹೋದರೆ ಸೈತಾನನು ಸುಲಭವಾಗಿ ತನ್ನ ಕುಯುಕ್ತಿಗಳ ಮೂಲಕ, ತನ್ನ ತಂತ್ರಗಳ ಮೂಲಕ ನಮ್ಮನ್ನು ಸೋಲಿಸಿ ಬಿಡ್ತಾನೆ. ದೇವರ ವಾಕ್ಯದ ಕತ್ತಿ ನಮ್ಮ ಕೈಯಲ್ಲಿ ಯಾವಾಗಲೂ ಇರಬೇಕು. ದೇವರ ವಾಕ್ಯದ ಕತ್ತಿ ನಾವು ಹಿಡಿಯದೆ ಹೋದ್ರೆ ನಮಗೆ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ. ದುಷ್ಟ ಶಕ್ತಿಯ ಮೇಲೆ, ದುಷ್ಟ ಸೈತಾನನ ಮೇಲೆ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿದು ನಾವು ಜಯಿಸಿ ಮುಂದೆ ಹೋಗ್ಬೇಕಂದ್ರೆ ದೇವರ ವಾಕ್ಯದೊಂದಿಗೆ ನಮ್ಮ ಸಮಯವನ್ನ ನಾವು ಕಳೆಯುವವರಾಗಿರೋಣ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ದೇವರೇ, ಇವತ್ತಿನಿಂದ, ಈ ಕ್ಷಣದಿಂದ ದೇವರೇ, ನಿನ್ನ ವಾಕ್ಯದೊಂದಿಗೆ ಸಮಯನ ಕಳೀಲಿಕ್ಕೆ ನನಗೆ ಕೃಪೆ ಕೊಡಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಈ ಲೋಕದೊಂದಿಗೆ ಸಮಯವನ್ನು ನೀವು ಕಳೀತಿರೋದಾದ್ರೆ ಅದರಿಂದ ಹೊರಬಂದು ದೇವರ ವಾಕ್ಯದೊಂದಿಗೆ ಸಮಯ ಕಳೀಲಿಕ್ಕೆ ದೇವರ ಹತ್ರ ಕೃಪೆಯನ್ನು ಕೇಳಿಕೊಳ್ಳೋಣ. ಪ್ರೀತಿ ಸ್ವರೂಪನ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳು ದೇವರ ವಾಕ್ಯದೊಂದಿಗೆ ಸಮಯವನ್ನು ಕಳೀಲಿಕ್ಕೆ ಬೇಕಾದ ಕೃಪೆಯನ್ನು ಅನುಗ್ರಹಿಸು. ಎಲ್ಲೆಲ್ಲಿ ವ್ಯರ್ಥವಾಗಿ ಸಮಯವನ್ನು ಕಳೀತಿದ್ದಾರೋ ಅದೆಲ್ಲದರಿಂದ ಹೊರಬಂದು ನಿನ್ನ ವಾಕ್ಯದೊಂದಿಗೆ, ಜೀವವುಳ್ಳ ನಿನ್ನ ಮಾತುಗಳೊಂದಿಗೆ ಸಮಯವನ್ನು ಕಳಿಬೇಕು. ಪೇತ್ರನು ಹೇಳುತ್ತಾನಲ್ಲ, ಸ್ವಾಮಿ ದೇವರೇ, ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗೋದು? ನಿನ್ನಲ್ಲಿಯೋ ನಿತ್ಯ ಜೀವವನ್ನು ಉಂಟು ಮಾಡುವ ದೇವರ ವಾಕ್ಯ ಉಂಟೆಂಬುದಾಗಿ. ನಿತ್ಯ ಜೀವನ ಉಂಟು ಮಾಡುವ ಜೀವವುಳ್ಳ ವಾಕ್ಯ ನಿನ್ನ ಪಕ್ಷದಲ್ಲಿ, ನಿನ್ನ ಹತ್ತಿರ ಇದೆ ಎಂಬುದಾಗಿ ಪೇತ್ರನು ಕಂಡು ಅದನ್ನು
ಬಿಗಿಯಾಗಿ ಹಿಡಿದುಕೊಂಡ ಹಾಗೆ ಈ ದಿನಗಳಲ್ಲಿ ನಿತ್ಯ ಜೀವನ ಉಂಟು ಮಾಡುವ ವಾಕ್ಯಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ಅದರೊಂದಿಗೆ ಸಮಯವನ್ನು ಕಳೀಲಿಕ್ಕೆ ಬೇಕಾದ ಕೃಪೆಯನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಸಮಯವನ್ನು ವ್ಯರ್ಥವಾಗಿ ಕಳೆಯದೆ ಪ್ರಯೋಜನ ಪಡಿಸಿಕೊಳ್ಳಿಕ್ಕೆ ಕೃಪೆ ಕೊಡಿರಿ. ಎಲ್ಲ ಘನತೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಅನೇಕರಿಗೆ ಕಳಿಸಿಕೊಡಿರಿ. ಅವರು ಕೂಡ ಈ ವಾಕ್ಯವನ್ನು ಕೇಳಿ ದೇವರ ವಾಕ್ಯದೊಂದಿಗೆ ಸಮಯವನ್ನು ಕಳೀಲಿ. ನಂತರ ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕ ಮಾಡೋದಾದರೆ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಪ್ರತಿದಿನ ನಡೆಯುವಂಥ ಗೂಗಲ್ ಮೀಟಿಂಗ್ ಪ್ರೇಯರ್ಗೆ ಜಾಯ್ನ್ ಆಗಬೇಕಂದ್ರೆ ಕೆಳಗೆ ಕೊಟ್ಟಿರೋ ನಂಬರ್ನೆಲ್ಲ ವಾಟ್ಸಪ್ ಇದೆ, ಅದರಲ್ಲಿ ಮೆಸೇಜ್ ಮಾಡಿ ಲಿಂಕನ್ನು ಕೇಳಿ ಪಡೆಯೋದಾದರೆ ಅದರಲ್ಲಿ ಪ್ರತಿದಿನ ನಡೆಯುವ ಮೀಟಿಂಗ್ಗೆ ಜಾಯ್ನ್ ಆಗ್ಬೋದು. ಪ್ರೈಸ್ ದ ಲಾರ್ಡ್. ಆಮೆನ್.